ಈಗ ಓಟ್ ಹಾಕಿಸ್ಕೋಗಂಟ ಅಲ್ಲಿ ಇಲ್ಲಿ ಅಂತ ನುಗ್ಗಾಡ್ತಾರೆ. ಓಟ್ ಹಾಕಿ ಯಾವನಾರ ಗೆಲ್ತು ಅಂದ್ರೆ ಹೋಗೋರು ಮನೇಲಿ ಇರ್ತಾರೆ. ನಾವ್ ಈ ಕೂಲಿಗೆ ಎದ್ರು ಉಂಟು ಇಲ್ಲದ್ರು ಇಲ್ಲ. ನಿಮ್ಮ MP DK ಸುರೇಶ್ ಗೊತ್ತಾ? ಯಾರು ಗೊತ್ತಿಲ್ಲ ಕಣಪ್ಪ. ಸಿದ್ದರಾಮಯ್ಯ, ಯಾರು ನಮ್ಗೆ ಯಾರು ಗೊತ್ತಿಲ್ಲ. ನರೇಂದ್ರ ಮೋದಿ ಗೊತ್ತಾ? ಯಾರು ಗೊತ್ತಿಲ್ಲ ಕಣಪ್ಪ. ದೇವೇಗೌಡರು ಸೊಸೆ ಬಂದಾಗೂ ಆಗಿಲ್ಲ, ಏನೂ ಆಗಿಲ್ಲ. ಆ ಅಮ್ಮ ಮಾತೆತ್ತು ಅಂದರೆ 200 ರೂಪಾಯಿ ತೆಗಿತಾಳೆ, ಲಾಕ್ ಮಾಡ್ಕೊಬಿಡ್ತಾರೆ ಗ್ಲಾಸ್ ಡೋರು. 200 ರೂಪಾಯಿ, ಏಯ್ ಬರ ಇಲ್ಲಿ ತಗೊಳ, ಕೊಟ್ಟು ಕಳಿಸೋ. ಆ ಮುದುಕಿ ಏನು ಕಷ್ಟ ಏನು, ಅವಳು ನೋವೇನೋ, ಸ್ಪಾಟ್ ಇನ್ಸ್ಪೆಕ್ಷನ್ನು ಕರೆದು 2 ಮಾತಾಡಿ ಇವತ್ತಿಗೂ ಇಲ್ಲ. ಓಕೆ, ಅಂದ್ರೆ ಈಗ CN ಮಂಜುನಾಥ್ ಅವರಿಂದ ನಿಮಗೆ ಈ ಸಹಾಯ ಆಗಿದೆ. ಆಗಿದೆ ಸರ್. ಅಲ್ಲಿ ಬರೋರ್ಗೆ ಎಲ್ಲರಿಗೂ ಸಹಾಯ ಮಾಡಿದ್ದಾರೆ ಸರ್ ಅವರು. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕಳೆದ ಚುನಾವಣೆವರೆಗೂ ಕೂಡ ಹೆಚ್ಚಾಗಿ ದೇಶದ ಮಾಧ್ಯಮದ ಗಮನ ಸೆಳೆತಾ ಇರಲಿಲ್ಲ. ಕಾರಣ DK ಸುರೇಶ್ ಇಲ್ಲಿ ಸ್ಪರ್ಧೆಯನ್ನ ಆರಂಭಿಸಿದ ಬಳಿಕ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ DK ಸುರೇಶ್ ಅವರ ಭದ್ರಕೋಟೆ ಆಗಿತ್ತು. ಆದ್ರೆ ಈ ಬಾರಿ ಅವರನ್ನ ಕೆಟ್ಟಾಗೆ ಕೆಡವಲೇಬೇಕು ಅಂತ ಮೈತ್ರಿ ಪಕ್ಷದ ನಾಯಕರು ಪ್ಲಾನ್ ಮಾಡಿ ದೇವೇಗೌಡರ ಅಳಿಯ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿದ್ದಂತಹ ಹೃದಯವಂತ ಅಂತ ಜನರಿಂದ ಕರೆಸಿಕೊಳ್ತಿದ್ದಂತ ಡಾಕ್ಟರ್ CN ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನಿಂದ DK ಸುರೇಶ್, ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ CN ಮಂಜುನಾಥ್ ಇಬ್ಬರ ನಡುವೆಯೂ ಕೂಡ ತೀವ್ರ ಪೈಪೋಟಿ ಜಟಾಪಟಿ ನಡೆಯುವಂತ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಾ ಇದೆ. ಸರ್, ಇದೀಗ ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಜಯದೇವ ಆಸ್ಪತ್ರೆ ನಿರ್ದೇಶಕರು ದೇವೇಗೌಡರ ಅಳಿಯರಾಗಿರುವಂತ ಡಾಕ್ಟರ್ CN ಮಂಜುನಾಥ್ ಅವರು ಬರ್ತಿದ್ದಾರೆ. ಏನಂತೀರಿ ಸರ್, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಳ್ಳೆಯವರು ಬರಬೇಕು ಅಂತ ನಮ್ಮ ಅಭಿಪ್ರಾಯ. ಅಂತವ್ರು ಇರಬೇಕು ಸರ್, ಒಳ್ಳೆಯವರು. ಅವರೆಲ್ಲ ಬಂದು ಒಳ್ಳೆ ಹೆಲ್ಪ್ ಮಾಡವ್ರೆ, ಮುಟ್ಟವ್ರೆ. ಅವರೆಲ್ಲ ಬಂದು ಇನ್ನೂ ಒಳ್ಳೇದೇ ಸರ್. ಈಗ ನೀವು ಆಪರೇಷನ್ ಮಾಡಿಸ್ಕೊಂಡ್ರಿ ಅಂತ ನಾನು ಕೇಳ್ಪಟ್ಟೆ. ಹೌದು ಸರ್, ಮಾಡಿಸ್ಕೊಂಡಿದ್ದೀನಿ. ಯಾವಾಗ ಸರ್? ಸರ್ ಜುಲೈಲಿ ಮಾಡಿಸ್ಕೊಂಡಿದ್ದೀವಿ ಸರ್. ಜುಲೈಲಿ ಮಾಡಿಸ್ಕೊಂಡು 2.5 ತಿಂಗಳು ಅಲ್ಲೇ ಇದೆ ಸರ್. ಎಲ್ಲ ಅನುಕೂಲ ಮಾಡಿಕೊಟ್ಟವ್ರೆ, ಎಲ್ಲ ಇದು ಮಾಡವ್ರೆ. ಎಲ್ಲ ಹೆಚ್ಚು ಕಡಿಮೆ ಏನು ಇಸ್ಕೊಂಡು ಎಲ್ಲ ಫ್ರೀ ಮಾಡಿಕೊಟ್ಟು ಕಳ್ಸಿದ್ರು ಸರ್. ಹೌದಾ, ಏನು ಸಮಸ್ಯೆ ಆಗಿತ್ತು ನಿಮಗೆ? ಸರ್ ಆ ಹೋಲ್ಗಳು ಬ್ಲಾಕ್ ಆಗಿಬಿಟ್ಟಿದ್ದು. ತೋರಿಸ್ಬೋದಾ ಅದೆಲ್ಲ ಆಪರೇಷನ್ ಆಗಿದೆ? ಓಕೆ, ಹಾಂ 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 ಜಸ್ಟ್ ಹಂಗೆ ತೋರಿಸಿ. ಓಕೆ 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 ಓಪನ್ ಆಗಿ ಸರ್ಜರಿ ಮಾಡಿರೋದು. ಓಕೆ, ಅಂದರೆ ಈಗ CN ಮಂಜುನಾಥ್ ಅವರಿಂದ ನಿಮಗೆ ಈ ಸಹಾಯ ಆಗಿದೆ. ಆಗಿದೆ ಓಕೆ ಓಕೆ ಸರ್. ಅಲ್ಲಿ ಬರೋರ್ಗೆ ಎಲ್ಲರಿಗೂ ಸಹಾಯ ಮಾಡಿದ್ದಾರೆ ಸರ್ ಅವರು. ಅಂತ ಇದೇನಿಲ್ಲ, ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. ಅವ್ರೇನು ಅಂತ ದುಡ್ಡು ಏನು ಇದು ಮಾಡಿ ಎಕ್ಸ್ಪೆಕ್ಟ್ ಮಾಡಲ್ಲ, ಏನಂದ್ರೆ ಏನಿಲ್ಲ. ಸಹಾಯ ಮಾತ್ರ ಗ್ಯಾರಂಟಿ ಮಾಡೇ ಮಾಡ್ತಾರೆ ಅವರು. ಓಕೆ, ಅಂದರೆ ನಿಮಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಆಯ್ತಾ? ಯಾವ ರೀತಿಯಾಗಿ? ಫ್ರೀ ಟ್ರೀಟ್ಮೆಂಟ್ ಆಪರೇಷನ್ಗೆಲ್ಲ ಫ್ರೀ ಇಸ್ಕೊಂಡ್ರು. ಏನು ನಮ್ದು ಖರ್ಚಾಗಿರೋ ಒಂದು 30,000 ಖರ್ಚಾಗಿರ್ಬೇಕು ಸರ್, 30-40,000 ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಫ್ರೀನೇ. ಅಲ್ಲಿ ಬೆಡ್ ಚಾರ್ಜ್ ಎಲ್ಲ ಫ್ರೀನೇ. ಪಾಪ 5,000 ಇಸ್ಕೊಂಡ್ರು. ಲಾಸ್ಟ್ ಬೆಡ್ ಚಾರ್ಜ್ ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ 5,000 ಇಸ್ಕೊಂಡ್ರು ಅಷ್ಟೇ. 5,000 ಇಸ್ಕೊಂಡು ಡಿಸ್ಚಾರ್ಜ್ ಮಾಡಿದ್ರು. ಅಂದರೆ ಡಾಕ್ಟರ್ CN ಮಂಜುನಾಥ್ ಅವ್ರು ನಿಮ್ಮ ಪ್ರಾಣ ಉಳಿಸಿ ಕಳಿಸಿದ್ರು. ಹೌದು, ಸತ್ಯ ಅದು. 100 ಸತ್ಯ ಅದು. ಪ್ರಾಣ ಉಳಿಸಿ ಕಳಿಸಿದ್ದಾರೆ. ಓಕೆ ಓಕೆ, ಅಂಥವ್ರೆಲ್ಲ ಇರಬೇಕು ಸರ್. ಅಂಥವ್ರು ಇದ್ರೆ ಬಂದು ಸಹಾಯ ಮಾಡ್ತಾರೆ ಸರ್. ಅವ್ರಿಗೆ ಅಂತ ಆಸೆ ಆಕಾಂಕ್ಷೆ ಏನಿಲ್ಲ. ಅವ್ರಿಗೆ ಜನ ಸೇವೆ ಮಾಡೇ ಮಾಡ್ತಾರೆ ಅವರು, ಪಕ್ಕ ಮಾಡ್ತಾರೆ. ಅಂಥವ್ರು ಬರ್ಬೇಕು ಸರ್, ಅಂಥವ್ರು ಗೆಲ್ಲಬೇಕು. ದುಡ್ಡು ಮಾಡ್ಬೇಕನ್ನೋ ಆಸೆ ಇಲ್ಲ ಅವ್ರಿಗೆ. ಬಿಡಿ ಮಾಡಬೇಕು ಅಂದ್ರೆ ಯಾವ ಲವ್ ಮಾಡೋರು ಸರ್. ಅಂತ ಪ್ರಧಾನಿ ದೇವೇಗೌಡ ಅವರ ಮಾವ ಪ್ರಧಾನಿ, ಅವ್ರ ಮಾವ ಮುಖ್ಯಮಂತ್ರಿ ಆಗಿದ್ದು ಮಾಡ್ಬೋದಾಗಿತ್ತು. ಅವರು ಆಸೆ ಇಲ್ಲ ಬಿಡಿ ಸರ್, ದುಡ್ಡು ಮಾಡೋಂಥ ಆಸೆ ಇಲ್ಲ ಅವ್ರಿಗೆ. ಜನ ಸೇವೆ ಮಾಡ್ತಾರೆ ಅವರು. ಈಗ ನಿಮ್ಗೆ ಇಷ್ಟೆಲ್ಲ ಸಹಾಯ ಮಾಡಿರುವಂತ ಅವರು ಸ್ವತಃ ನಿಮ್ಮ ಕ್ಷೇತ್ರಕ್ಕೆ ಬರ್ತಿರೋದು ನಿಮಗೂ ಖುಷಿ. ಅವ್ರಿಗೆ ಸರ್ ನಾವು ಹಾಕೋದು ಓಟು. ಓಕೆ ಸರ್. ಅಂತ ಮನ್ಸು ಇಲ್ಲಿ ಆ ಪಕ್ಷ ಇಲ್ಲ ಸರ್, ಮನ್ಸ ನೋಡ್ಬೇಕು. ಹಾಗೆ ಇಲ್ಲೊಂದಷ್ಟು ತಾಯಂದ್ರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ನೋಡೋಣ ಎಷ್ಟು ಮಾತಾಡ್ತಾರೆ, ಏನಂತಾರೆ ಅಂತ. ಇವ್ರು ಆಗ್ಲಿಂದ ನಂಗೆ ಭಾಳ ಹೆದರ್ಸ್ತಾ ಇದ್ರು, ಮಾತಾಡಿಸ್ತೀನಿ. ಅಮ್ಮ ಏನಂತೀರಿ? ಕೆಲಸ ಮಾಡ್ತಿದ್ದೀರಿ, ಏನ್ ಮಾಡ್ತಿದ್ದೀರಿ? ಕೆಲಸ ಮಾಡ್ತಾವೆ ಕಣಪ್ಪ, ದುಡಿತಾವೆ. ಇನ್ನೇನ್ ಮಾಡಿ ಒತ್ತಾರಿಸ್ಕೊಂಡು ದುಡಿತೀವಿ, ಹೋಯ್ತೀವಿ ಅಷ್ಟೇ. ಇನ್ನೇನಪ್ಪ, ಎಷ್ಟು ಕೊಡ್ತಾರೆ? ಮಾಮೂಲಿ ಕೂಲಿ 250. ಮನೇಲಿ ಮಕ್ಕಳೆಲ್ಲ ಏನ್ ಮಾಡ್ತಿದ್ದಾರೆ? ಮಕ್ಕಳುಗಳು ಕೆಲ್ಸಕ್ಕೆ ಹೋಯ್ತಾರೆ. ಹೌದಾ, ನೀವಿಲ್ಲಿ ದುಡಿಮೆ ಮಾಡ್ತಾ ಇದ್ದೀರಿ. ಈಗ ಎಲೆಕ್ಷನ್ ಬಂತಲ್ಲ, ಅದ್ರ ಬಗ್ಗೆ ಏನಾದ್ರು ಗೊತ್ತಾ? ತಲೆ ಕೆಡ್ಸ್ಕೊಂಡಿದ್ರೆ ಎಲೆಕ್ಷನ್ ಬಗ್ಗೆ? ಇಲ್ಲ ನಾವ್ ಯಾವ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ನಮ್ಗ. ನಮ್ ಮನ್ಸು ಏನ್ ಹೇಳ್ತಾರೆ ಅದೊಂದು ಅಷ್ಟೇ. ಹೌದಾ, DK ಸುರೇಶ್ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಇವರು ದೇವೇಗೌಡರ ಅಳಿಯ ಮಂಜುನಾಥ್ ಜಯದೇವ ಹಾಸ್ಪಿಟ್ಲ್ ಅವ್ರಿಗೂ ಗೊತ್ತಿಲ್ಲ. ಯಾರು ಗೊತ್ತಿಲ್ಲ. ಮತ್ತೆ ಈಗ ವೋಟ್ ಹಾಕೋ ಟೈಮಿಗೆ ಹಿಂಗ ಡಿಸೈಡ್ ಮಾಡ್ತೀರಿ? ನೋಡೋಣ, ದೇವ್ರನ್ನ ಹೇಳ್ವಲ್ಲ, ಹೆಂಗ್ ಜ್ಞಾನ ಕೊಡ್ತಾರ ಅವ್ರಿಗೆ ಹಾಕೋ ಅಂತ ಅಷ್ಟೇ. ನಿಮ್ಗೆ ಏನ್ ಕೆಲಸ ಆಗ್ಬೇಕು ಈ ರಾಜಕಾರಣಿಗಳಿಂದ? ಓ, ಏನ್ ಕೆಲಸ ಮಾಡ್ಕೊಟ್ಟಾರ ಹೋಗಿ ಸ್ವಾಮಿ. ಏನ್ ಮಾಡ್ಕೊಟ್ಟಾರ ಸಾವ್ರು? ಏನು ಮಾಡಿದ? ನಾವ್ ಗೇರೆ ತಿಂದು ಸಾಯ್ಬೇಕಷ್ಟೇ. ನಮ್ಗೇನು ಇಲ್ಲ. ನಾನು ಹೇಳ್ದಲ್ಲ, ಈ ಗುರುಲಕ್ಷ್ಮಿ ಒಂದು ಬರ್ತಾರೆ ಈಗ ಒಂದು 6 ತಿಂಗಳಿಂದ.
ಇನ್ ಮುಂದಕ್ಕೆ ಏನು ಉಪಯೋಗ ಇಲ್ಲ. ಹೌದಾ? ಈ ಕಾಂಗ್ರೆಸ್ನವರೆಲ್ಲ ಗ್ಯಾರಂಟಿ ಕೊಟ್ರಲ್ಲ, ಏನು ಯೂಸ್ ಆಯ್ತಾ? ಆಮೇಲೆ ಇದು ಮಾಮೂಲಿ ಅದು ಇದ್ರ ದುಡ್ಡುಗಳು ಗೃಹಲಕ್ಷ್ಮಿ. ಗುರುಲಕ್ಷ್ಮಿ ಅಲ್ಲ, ಮಾಮೂಲಿ ಇಂದಿರಾ ಗಾಂಧಿ ಮಾಡಿರೋದು ಅದ್ ಬರ್ತದೆ. ಹೌದಾ? ಅಮ್ಮ ಏನಂತೀರಿ ನೀವು? ಹೋಗಪ್ಪ, ನಾನು ಎಲ್ಲಾರು ಕೇಳ್ಕೊಂತೀನಿ ಕಣ. ಹೋಗಪ್ಪ, ಮೊದ್ಲು ಮನೆಗೆ ಹೋಗುವಂತೀರಾ? ಆಯ್ತು ಬಿಡಿ, ಹೋಗ್ತೀನಿ. ನೀವಿಷ್ಟು ಬೈದ ಮೇಲೆ ಇಲ್ಲಿ ಇರಕ್ಕಾಗತ್ತಾ? ಏನಂತೀರಮ್ಮ? ಅಲ್ಲ ಏನಂತೀರಿ? ಈ ಕಾಂಗ್ರೆಸ್ನವ್ರು ಗ್ಯಾರಂಟಿ ಕೊಟ್ಟಿವಿ ಅಂತಾರಲ್ಲ, ಏನ್ ಪ್ರಯೋಜನ ಆಗ್ತಿದ್ಯಾ? ಏನು 2,000 ಹಾಕ್ತಾವ್ರೆ. ನಮ್ಮ ಮಾಮೂಲಿ ಬತ್ತಾದೆ ಈಗ 6 ತಿಂಗಳು ತಾವಿಂತ. ಆಮೇಲೆ ಈಗ ಅಕ್ಕಿ ಇದು ಗ್ಯಾರಂಟಿ ಸಾಯಿ ಗಂಟ ಕೊಟ್ಟವ್ರ ಇಲ್ಲ. ಗ್ಯಾರಂಟಿ ಇಲ್ಲ. ಇಲ್ಲ, ಗ್ಯಾರಂಟಿ ಇಲ್ಲ. ಓಟ್ ಗಂಟ ಕೊಟ್ಟಾರ ಕೊಡಲ್ರೋ ಗೊತ್ತಿಲ್ಲ ಅಷ್ಟೇ. ನಿಮ್ಮ MP DK ಸುರೇಶ್ ಗೊತ್ತಾ? ಯಾರು ಗೊತ್ತಿಲ್ಲ ಕಣಪ್ಪ. ಸಿದ್ದರಾಮಯ್ಯ? ಯಾರು ನಮ್ಗೆ ಯಾರು ಗೊತ್ತಿಲ್ಲ. ನರೇಂದ್ರ ಮೋದಿ ಗೊತ್ತಾ? ಯಾರು ಗೊತ್ತಿಲ್ಲ ಕಣಪ್ಪ. ಅದೇ ಟಿವಿ ನೋಡ್ತೀವಿ ಅಷ್ಟೇ. ಧಾರಾವಾಹಿ ನೋಡ್ದಾಗ ನೋಡ್ಕೋತೀವಿ ಅಷ್ಟೇ. ಧಾರಾವಾಹಿ ಮಧ್ಯೆ ಆಡ್ ಬಂದಾಗ ನೋಡ್ತೀರಿ. ಅಮ್ಮ ಏನಂತೀರಿ? ಏನು ಬರಲ್ತ್ ಕಣಪ್ಪ. ಅಮ್ಮ ನೀವೇನಂತೀರಿ? ನಾವೇನು ಅನ್ನೋದಿಲ್ಲ. ನಮ್ಗೆ 2,000 ರೂಪಾಯಿ ಬರುತ್ತಲ್ವಾ, 6 ತಿಂಗಳಿಂದ ಬರ್ತದೆ. ಅದೊಂದು ಉಪಯೋಗ ಆಗ್ತಾ ಇದೆ, ತುಂಬಾ ಒಳ್ಳೇದಾಗಿದೆ. ಈ ಕರೆಂಟಿನ ಬಗ್ಗೆ ಅದು ಸ್ವಲ್ಪ ಪರವಾಗಿಲ್ಲ. ಬಡವ್ರ ಬಗ್ರು ಕಟ್ಟೋದಕ್ಕೆ ಒಂಚೂರು ಹಿಂಗೆ ಗೇದಿ ಕಟ್ಟಬೇಕಾಗಿತ್ತು. ಅದೋಸಿ ನಮ್ಗೆ ಉಪಯೋಗ ಆಗಿದೆ. ಇನ್ನು ಮುಂದಕ್ಕೆ ಇನ್ನೇ ಗೆದ್ದ ಮೇಲೆ ಯಾರು ಗೆಲ್ತಾರೋ, ಮೋದಿ ಗೆಲ್ತಾರೋ, ಇವ್ರು ಗೆಲ್ತಾರೋ, ಯಾರು ಗೆದ್ರು ನಮ್ಗೋಸಿ ಬಡವ್ರ ಬಗ್ರಿಗೆ ಉಪಯೋಗ ಮಾಡುವಂತ ಸಹಾಯ ಮಾಡಿದ್ರೆ ನಮ್ಗೆ ಅಷ್ಟೇ ಸಾಕು. ಇವ್ರು ಗೊತ್ತಾ DK ಸುರೇಶ್, ಮಂಜುನಾಥ್ ಎಲ್ಲ? ಯಾರು ನಮ್ಗೆ ರಾಜಕೀಯ ಬಗ್ಗೆ ಗೊತ್ತಿಲ್ಲ. ಗೊತ್ತಿದ್ರು ನಾವು ಅವ್ರ ಹತ್ರ ಹೋಗಿ ನಾವು ಹಂಗಲ್ಲ ಹಿಂಗ್ ಕೊಡಿ ಮಾಡಿ ಅಂತ ಕೇಳಕ್ಕಾಗತ್ತಾ? ನಾವ್ ದುಡಿಮೆ ಮಾಡ್ಬೇಕು, ನಾವ್ ಅನ್ನ ತಿನ್ಬೇಕು ಅಷ್ಟೇ. ನಮ್ಗೆ ಇರೋಕೆ ಜಾಗ ಇಲ್ಲ. ಮೊದ್ಲಾಗಿ ಮನೆ ಇಲ್ಲ ನಮ್ಗೆ. ಕೊಡ್ರಿ, ನಾನೇ ಮಾತಾಡ್ತೀನಿ. ಮನೆ ಮಠ ಇಲ್ಲ. ಒತ್ತಾರ್ಗೆ ಕೂಲಿಗೆ ಬರ್ತೀವಿ. 3 ಜನ ಗಂಡು ಮಕ್ಳು ಇರೋಕ್ ಜಾಗ ಇಲ್ಲ. ಎಲ್ಲ ಒಂದ್ಗೆ ಇದ್ದೀವಿ ಸಂಸಾರ. ಯಾವ DKನೂ ಗೊತ್ತಿಲ್ಲ, ಯಾವ ಶಿವಕುಮಾರು ಗೊತ್ತಿಲ್ಲ, ಏನಿಲ್ಲ. ಕೂಲಿಗೆ ಎದ್ರು ಉಂಟು, ಇಲ್ಲದ್ರು ಇಲ್ಲ. ಮಕ್ಕಳು ದುಡಿಕ್ ಹೋಯ್ತಾರೆ. ಸಂಜೆ ಐತೆ ಒಂದ್ಗಾಕ ತಂದು ತಿಂತೀವಿ. ಸೊಸೈದಿರು ಮಕ್ಕಳು ಎಲ್ಲ ಒಂದ್ಗೆ ಇವಿ. ಒಂದಿಟ್ಟಗಲ ಜಾಗ ಅದೇ. ಅತ್ತೆನೂ ಇಲ್ಲ, ಮಾವನೂ ಇಲ್ಲ, ಯಾರೂ ಇಲ್ಲ. ಊರವರು ಅದೇ ಈಗ ಕಾಂಗ್ರೆಸ್ ಓಟ್ ಬಂದದೆ 500,000 ಕೊಡ್ತಾರೆ, ಓಟ್ ಹಾಕಿಸ್ಕೊತಾರೆ, ಕಡಿತಾರೆ. ಆಮೇಲೆ ಅವ್ರು ಗೆದ್ದವ್ರು ಅವ್ರ ಮನೇಲಿ ಇರ್ತಾರೆ. ಯಾವ ಮನೇನೂ ಇಲ್ಲ, ಮಠನೂ ಇಲ್ಲ. ಮಾಳೂರ್ ಕೆರೆ 75 ಎಕರೆ ಮಾಳೂರ್ ಕೆರೆ ಅದೇ. ಜಾಗ ಇಲ್ಲ ಇರೋಕೆ. ಎಲ್ಲ 3 ಜನ 4 ಜನ ಊರಲ್ಲಿ ಇದ್ದೀವಿ. ಓಟ್ ಬಂದಾಗ ಬರ್ತಾರೆ. ಓಟ್ ಬರ್ದೇ ಇದ್ದಾಗ ಎಲ್ಲ ಹಣ ಕಾಸನ್ನೆಲ್ಲ ತುಂಬ್ಕೊಂಡು ಹೋಯ್ತಾ ಇರ್ತಾರೆ. ಯಾರು ನೋಡೋರು ಇಲ್ಲ. ಕಾಸು ಕೇಳಿದ್ರೆ ನಮ್ಗೆ ಜಾಗ ಇಲ್ಲ ಇರೋಕೆ ಅಂದ್ರೆ ಓಟ್ ಹಾಕಿದ್ರಲ್ಲ ಅವ್ನು ಕೇಳೋಗ್ರಿ ಅಂತಾರೆ. ಏನ್ ಕೇಳುವ? ಅದೇನೇ ನಮ್ಮ ಊರಲ್ಲಿ ನಡೀತಾ ಇರೋದು. ಈಗ ಓಟ್ ಹಾಕಿಸ್ಕೋಗಂಟ ಅಲ್ಲಿ ಇಲ್ಲಿ ಅಂತ ನುಗ್ಗಾಡ್ತಾರೆ. ಓಟ್ ಹಾಕಿ ಯಾವನಾರ ಗೆಲ್ತು ಅಂದ್ರೆ ಹೋಗೋರ್ ಮನೇಲಿ ಇರ್ತಾರೆ. ನಾವ್ ಈ ಕೂಲಿಗೆ ಎದ್ರು ಉಂಟು, ಇಲ್ಲದ್ರು ಇಲ್ಲ. 2,000 ರೂಪಾಯಿ ಗಂಡಾಳಿಗೆ 500 ರೂಪಾಯಿ. 3 ಜನ ಗಂಡು ಮಕ್ಳು 1,500 ತತ್ತಾರೆ. 2 ಮೊಮ್ಮಕ್ಳು. 6 ಜನ ಮೊಮ್ಮಕ್ಳು, 3 ಜನ ಗಂಡಸರು, ನಾವ್ 3 ಜನ ಹೆಂಗಸರು. ಒಂದೇ ಮನೇಲಿ ಇದೀವಿ. ಮನೆ ಇಲ್ಲ, ಮಠ ಇಲ್ಲ. ಓಟಿಗೆ ಯಾತ್ಕ ಹಾಕುವನ ಓಟ? ಯಾವ DK ಕೊಟ್ಟನು, ಶಿವಕುಮಾರ್ ಕೊಟ್ಟನು. ಇಟ್ಟು ಗೆದ್ರು ಉಂಟು, ಗೆಜರ್ ಇಲ್ಲ. ಯಾಕೆ ನೀವೆಲ್ಲ ತಿರ್ಗು? ನಿಮ್ಗೆ ಲಂಚ ಇಲ್ದೇನೆ ತಿರ್ಗಿರ. ಈಗ ಗದ್ದೆ ಬೈಲು ಪದ್ದ ಬೈಲು ಎಲ್ಲನೂ ಅದು ಕೇಳ್ಬೇಕು ತಾಡಿ. ಈಗ ಬಂದವ್ರೆಲ್ಲ ಬದಿ ಹಾಕಂದಿ. ನಿಮ್ಗೇನು ಕೊಡ್ದೇನೆ ಬಂದಿದ್ದೀರಾ. ಬಡವ್ರ ಬಗ್ರ ನೋಡಿದ್ರೆ ಈಗ ಓಟ್ ಬಂದದೆ, ಕಾಂಗ್ರೆಸ್ ಬತ್ತು, ಜನತಾ ಬತ್ತು ಅಂತ ಕುಣಿತೀರಿ. ಹಣ ಎಲ್ಲಿಂದ? ಮೋದಿನೂ ಕಳಿಸ್ತಾನೆ, ಶಿವಕುಮಾರು ಕಳಿಸ್ತಾನೆ, DKನೂ ಕಳಿಸ್ತಾನೆ. ಅಟ್ಟಿಗೆ ತಕತೀರಿ, ಹೋಯ್ತಿರಿ ಓಟ್ ಹಾಕಿಸ್ಕತ್ಲಿ. ನಮ್ಗೆ ಯಾರು ದುಡ್ಡು ಕೊಡ್ತಾರೆ? ಯಾರ ಕೊಡ್ಲಿ, ನಾವು ಖಂಡಿತವೇ. ಈ ಕೂಲಿಗೆ ಐತಿವಿ, ವಯ್ಯ 2,000 ರೂಪಾಯಿ ಕೊಡ್ತಾನೆ, ಈಸ್ಕೊಂಡ್ ಹೋಯ್ತಿವಿ. ಕಾಳು ಮೆಣಸ್ಕಾಯಿ ಉಪ್ಪು ತತ್ತೀವಿ, ಎಲ್ಲಾನು ಹೆಚ್ಚಿಸ್ಕೊಂಡ್ ಕೂತಿದ್ದೀರಿ. ನಮ್ಗೆ ಯಾರು ಕೊಡ್ತಾರೆ? ಅಲ್ಲ, ಯಾರ ಕೊಡ್ಲಿ, ನಾವು ಖಂಡಿತ ನಿಮಗ್ ಕೊಡೋದು ಈಸ್ಕೋದ. ಈಗ ಇದೆಲ್ಲ ಗದ್ದೆ ಮೇಲೆ ಬದಿ ಬಿದ್ದಿ ಮಾತಾಡ್ರಿ ಅಂತ ನಾವ್ ಒಂದು ಮಾತಾಡ್ತಾ ಇದ್ದೀರಿ. ನಾವು DKನೂ ಕಣೋ, ಮೋದಿ ಅದೆಲ್ಲಿದ್ದಾನ ಪಾಪ, ಅವ್ರು ಕಣೋ. ನಾವು ಈಗ ಒಣ್ಣನ್ನೇ ನಾವು ಗೊತ್ತಿಲ್ಲ. ಬಂದ್ರಮ್ಮ ಅಂತ ಈಗ ಕೂಡ ಅಲ್ಲಿಂದ ಎಲ್ಲಿಂದ ಕ್ವಾಟ್ಮನಹಳ್ಳಿ ಎಲ್ಲಿ, ರಾಮಮ್ಮ ಕೆರೆ ಬೈಲಲ್ಲಿ 2,000 ರೂಪಾಯಿ, 250 ರೂಪಾಯಿ. ಏನ್ ಬಂದ 250? ಒಂದು ಎಣ್ಣೆ ಪ್ಯಾಕೆಟ್ ಬರುದಿಲ್ಲ. ಎದ್ರಲ್ಲಿ ಜೀವನ ಮಾಡುದು. ಓಟ್ ಬಂದಾಗ ನಮ್ಮ ಮನ್ಗೋಲ್ ತಕ್ಬತ್ತಾರೆ, ಇದ್ದಾಗ ಅಲ್ಲಿ ಇರ್ತಾರೆ. 3 ಜನ ಗಂಡ್ ಮಕ್ಳು ಮನೇಲಿ ಎಲ್ಲಿರುದು? ಸೊಸೈದಿರು ಎಲ್ಲಿರುದು? ಕೆರೆಗ್ ಬಿದ್ದೋದ್ಲು, ಅದಕ್ ಬಿದ್ದೋದ್ಲು ಅಂದ್ರೆ ಗಂಡ ಏನಾರ ನಾನೇನಾರ ಅಂದ್ಬಿಟ್ರೆ ಹೋಗಿ ಕೆರೆಗ್ ಬೀಳ್ತಾಳೆ. ನಮ್ಮನೆ ಹಾಳಾಗೋಯ್ತದೆ. ಇದು ರೈತ ಮಹಿಳೆಯ ಆಕ್ರೋಶದ ನುಡಿ. ಸಹಜವಾದಂಥ ಸಿಟ್ಟು, ಆಕ್ರೋಶ ಬಂದೇ ಬರುತ್ತೆ.
ಯಾಕಂದ್ರೆ ರಾಜಕಾರಣಿಗಳಿಂದ ಯಾವುದೇ ಪ್ರಯೋಜನ ಆಗ್ತಿಲ್ಲ. ತಮ್ಮ ಪಾಡಿಗೆ ತಾವು ಬದುಕನ್ನ ಸಾಗಿಸ್ತಾ ಇದ್ದಾರೆ. ಇವರ ಬದುಕು ಬೇರೆ. ನಾವು ಒಂದು ಕಡೆಯಿಂದ ನೋಡಿದ್ರೆ ಬರೀ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸುದ್ದಿ ಚರ್ಚೆ ಆಗ್ತಿರುತ್ತೆ. ಆದ್ರೆ ಇವರದ್ದು ಬದುಕು ಬೇರೆ ರೀತಿಯಲ್ಲಿ ಇರುತ್ತೆ. ಸರ್, ಈ ಸರ್ತಿ ನಿಮ್ಮಲ್ಲಿ ಡಿ.ಕೆ. ಸುರೇಶ್ ಅವರು ಹಾಲಿ MP, ಮೈತ್ರಿ ಪಕ್ಷದಿಂದ ದೇವೇಗೌಡರ ಅಳಿಯ ಡಾಕ್ಟರ್ CN ಮಂಜುನಾಥ್ ಬರ್ತಿದ್ದಾರೆ. ದೇವೇಗೌಡರ ಅಳಿಯ ಮಂಜುನಾಥ್ ಅವ್ರು ಗೊತ್ತಾ ನಿಮ್ಗೆ? ಹೇಗೆ? ಹೆಸರು ಕೇಳಿದ್ದೀವಿ, ಮುಖ ಪರಿಚಯ ಇಲ್ಲಿವರೆಗೂ ಇಲ್ಲ. ಓಕೆ. ಆದರೆ ಈ ಸರ್ಕಾರದಿಂದ ಬರೋ ಹಾಲಿ ಈ ಅನುದಾನ ಬಡವ್ರಿಗೆ ಕೊಡ್ತೀವಿ ಅಂತ ಅಂದಿರೋದು ಯಾರಿಗೂ ಬಡವ್ರಿಗೆ ಸೇರ್ತಾ ಇಲ್ಲ. ಎಲ್ಲ 10 ಮನೆ 15 ಮನೆ 20 ಮನೆ 1.5 ಲಕ್ಷ ಬಾಡಿಗೆ ಬರೋರಿಗೆ ಸೇರ್ತಾವೆ. ಇವರು ಸರ್ಕಾರದಿಂದ ಹೊರಡಿಸಿರೋ ಆದೇಶನ ಸರ್ಕಾರಿ ಅಧಿಕಾರಿಗಳನ್ನ ಬಿಟ್ಟು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಯಾಕೆ ಕೊಡ್ತಾ ಇಲ್ಲ? ಬಡವರಿಗೆ ಫ್ರೀ ಗ್ಯಾಸ್ ಅಂತ ಕೊಟ್ಟರು. ಎಲ್ಲ 10 ಮನೆ 15 ಮನೆ 20 ಮನೆ ಬಾಡಿಗೆ ಬರೋರಿಗೆ ಗ್ಯಾಸ್ ಕೊಟ್ಟವ್ರೆ. ಅದೇನೋ ವಾಟ್ಸಪ್ಪಲ್ಲಿ ಕಳಿಸಿ ಈಗ 200 ಯೂನಿಟ್ಟು ಓಡಿಸಿದ್ರೆ ಕರೆಂಟ್ ಫ್ರೀ ಅಂದರು. 70 ಯೂನಿಟ್ಗೆ ಬಿಲ್ ಕೊಟ್ಬಿಟ್ಟು ಹೋಗವನೆ. ತೀರಾ ಅಜ್ಜಿ ಟ್ಯೂಬ್ ಲೈಟ್ ಹಾಕಿರೋದು. ಅಂಥವರೆಲ್ಲ ಏನು ಮಾಡಬೇಕು? ಏನು ಮಾಡ್ತಾವ್ರೆ ಇವರು? ಆದೇಶ ಹೊರಡಿಸವ್ರೆ, ಓಕೆ, ಕಾರ್ಯರೂಪಕ್ಕೆ ಯಾವುದೂ ಬಂದಿಲ್ಲ. ಅದೇ ಈ ಕಾರ್ಯರೂಪಕ್ಕೆ ಬಂದವೆ, ಮಾಡಿದ್ದೀವಿ, ತಗೋತಾವ್ರೆ. 20 ಮನೆ ಬಾಡಿಗೆ ಬರೋರು ತಗೋತಾವ್ರೆ. ತೀರಾ ಕಡು ಬಡವರಿಗೆ ಯಾವುದೂ ಇಲ್ಲ. ಈಗ ಊರುಗಳಲ್ಲಿ ಒಂದು MLA ಆದರೆ ಊರುಗಳಲ್ಲಿ ಏನು ಇಕ್ಕಟ್ಟಾಗದೆ ಊರ ಸ್ಪ್ರೆಡ್ ಮಾಡಬೇಕು, ದೊಡ್ಡದು ಮಾಡಬೇಕು. ಊರನ್ನ ಹಾಳು ಮಾಡೋದಲ್ಲ, ನಶ್ವರ ಮಾಡೋದಲ್ಲ. ಊರಲ್ಲಿರೋ ಇವ್ರಿಗೆ ಅನ್ವಯಿಸೋವಂಥ ನಕಾಸಿ ದಾರಿ ಇರೋದನ್ನೇ ಬಿಡಿಸ್ಕೊಡಕ್ಕೆ ಆಯ್ತಾ ಇಲ್ಲ. ಈಗ ಏನೋ ಇಕ್ಬಾಲ್ ಹುಸೇನ್ ಅನ್ನೋರೇನೋ ಒಳ್ಳೆ ಕಾರ್ಯ ಮಾಡ್ತಾವ್ರಂತೆ. ಅವ್ರ ಹತ್ರ ಹೋಗೋಕ್ಕೆ ನಮ್ಮನ್ನು ಬಿಟ್ಕೊಡಲ್ಲ. ಈ ಚೇಳಗಳು ಅವರಲ್ಲ ಊರಲ್ಲಿ ಪಟೇಲ್ರುಗಳು, ಚೇರ್ಮನ್ರುಗಳು, ಅವರು ಇವರು PDO ಹತ್ರ ಹೋಗಕ್ಕೆ ಬಿಡಲ್ಲ. ಅವ್ರವರೇ ಇನ್ವಾಲ್ವ್ ಆಗೋಗವ್ರೆ ಬಾಟ್ಲಿಗೆ ಸಾಯಂಕಾಲದ ಹೊತ್ತು. ನೋಡ್ರಿ, ಮೊನ್ನೆ ತಹಸೀಲ್ದಾರ್ನು ಹೇಳ್ಕೊಂಡು ಹೋದೆ ಊರೊಳಗೆ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದೆ, ಮೊಬೈಲ್ ಆಫ್ ಹೊಡೆದ. ನೋಡಿ, ಇದೆಲ್ಲ ಗ್ರಾಮ ಠಾಣೆ ಅಂದ ಹೋದ ಅಷ್ಟೇ. ತಿರ್ಗಿ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಆಸ್ಪಾಸನೆ ಅಷ್ಟೇ, ಸುಳ್ಳು ಆಸ್ಪಾಸನೆ. ಓಕೆ. ಇವ್ರು ಹೆಂಗೆ ನಿಮ್ಮ ಹಾಲಿ MP ಡಿ.ಕೆ. ಸುರೇಶ್ ಅವ್ರು ಹೆಂಗೆ ಕೈ ಸಿಗ್ತಾರಾ? ಈ ಕಡೆ ಎಲ್ಲ ಬರ್ತಾ ಇದ್ರೆ ಹೇಗೆ? ಅವ್ರ ಹತ್ರ ಹೋದ್ರೆ ಏನೋ ದಾನ ಮಾಡ್ತಾರಂತೆ, ಧರ್ಮ ಮಾಡ್ತಾರಂತೆ, ಅಷ್ಟು ಮಾತ್ರ ಕೇಳಿದ್ದೀವಿ. ಆ ಕಡೆ ಏರಿಯಾಗ ಮಾತ್ರ. ಇಡೀ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಗವ್ರ ಅಥವಾ ಕನಕಪುರ ಕ್ಷೇತ್ರಕ್ಕೆ ಮಾತ್ರ ಆಗವ್ರ? ಇಡೀ ಕರ್ನಾಟಕಕ್ಕೆ ತಾನೇ ಮಂತ್ರಿ ಆಗಿರೋದು. ಎಲ್ಲ ಗ್ರಾಮಗಳನ್ನ, ಎಲ್ಲ ಗ್ರಾಮ ಠಾಣೆಗಳನ್ನ ಎಲ್ಲದನ್ನೂ ಅಬ್ಸರ್ವೇಷನ್ ಮಾಡಬೇಕು. ಅವ್ರ ಹತ್ರ ಇರೋ ಅಧಿಕಾರಿಗಳನ್ನ ಹಿನ್ನೆಲೆ ಕರ್ಕೊಂಬರ್ಬೇಕು, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು, ಲೀಸ್ಟ್ ಮಾಡ್ಕೋಬೇಕು. ಇಂತಿಂಥವ್ರು ಕೊಡ್ರಯ್ಯ ಅಂದ್ಬಿಟ್ಟು ರೆಡ್ ಹ್ಯಾಂಡಾಗಿ ಹೇಳ್ಬಿಟ್ಟು ಹೋಗ್ಬೇಕು. ಯಾರನ್ನೋ ನಂಬೋದು, ಅವರೆಲ್ಲ ಒಂದು ಜೀಪು ಕಳಿಸ್ತಾರೆ. ಅವರೆಲ್ಲ ಕೇಸ್ ಗಟ್ಟಲೆ ಬಾಟ್ಲುಗಳು ತಗೊಂಡೋಗ್ತಾರೆ. ಯಾವುದೋ ಒಂದು ಎಸ್ಟೇಟ್ನಲ್ಲೋ ಅವ್ರದ್ದೇ ಆದ ರೆಸಾರ್ಟ್ಗಳಲ್ಲೋ ಸೇರಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೋಗಿದ್ದೋ ಸರ್ ಅಂತ ಮನೆಗೆ. ಈಗ ದೇವೇಗೌಡರು ಅಳಿಯ ಡಾಕ್ಟರ್ ಇದಾರಲ್ಲ, ಅವ್ರಿಗೊಂದು ಅವಕಾಶ ಕೊಟ್ಟರೆ ಒಂದಷ್ಟು ಕೆಲಸ ಆಗ್ಬೋದು ಅನ್ಸುತ್ತೆ ನಿಮಗೆ? ಸರ್, ದೇವೇಗೌಡರು ಮಗ ಇದ್ದಾಗ ಕಾರ್ಯ ಆಗದೆ ನಮ್ಮ ರಾಮನಗರದಲ್ಲಿ. ಅದು ಬಿಟ್ಟರೆ ದೇವೇಗೌಡರು ಸೊಸೆ ಬಂದಾಗೂ ಆಗಿಲ್ಲ, ಏನೂ ಆಗಿಲ್ಲ. ಆ ಅಮ್ಮ ಮಾತೆತ್ತು ಅಂದರೆ 200 ರೂಪಾಯಿ ತೆಗಿತಾಳೆ, ಲಾಕ್ ಮಾಡ್ಕೊಬಿಡ್ತಾರೆ ಗ್ಲಾಸ್ ಡೋರು. 200 ರೂಪಾಯಿ, ಏಯ್ ಬರ ಇಲ್ಲಿ ತಗೊಳ್ಳೋ, ಕೊಟ್ಟು ಕಳಿಸೋ. ಆ ಮುದುಕಿ ಏನು ಕಷ್ಟ, ಏನು ಅವಳು ನೋವೇನೋ, ಸ್ಪಾಟ್ ಇನ್ಸ್ಪೆಕ್ಷನ್ನು ಕರೆದು 2 ಮಾತಾಡಿ ಇವತ್ತಿಗೂ ಇಲ್ಲ. 200 ರೂಪಾಯಿ. ಇವರೇನ 200 ರೂಪಾಯಿ ನೋಡಿರೋರು? ಎಕ್ಸಾಂಪಲ್, 200 ರೂಪಾಯಿ ತೆಗೆದು ಗ್ಲಾಸ್ ಏರ್ಸ್ಕೊಬಿಟ್ಟು ಏಯ್ ತಗೊಳ್ಳೋ 500 ರೂಪಾಯಿ ಕೊಟ್ಬಿಡೋ ಅಂದರೆ ಅವಳು ನೋವೇನು, ಅವಳ ಕಷ್ಟ ಏನು, ಅವಳ ದುಃಖ ಏನು, ಅವಳಿಗೇನು ಸಮಸ್ಯೆ? ಒಂದು ಅಧಿಕಾರಿಯುತವಾಗಿದ್ದಾಗ 4 ಜನ ಸಂಪಾದನೆ ಮಾಡಬೇಕು. 4 ಜನ ಸಂಪಾದನೆ ಮಾಡಿದಾಗ 8 ಜನಕ್ಕೆ ಹೇಳ್ತಾರೆ, ದೊಡ್ಡದಾಯ್ತದೆ. ಇವ್ರು ಏನೂ ಮಾಡ್ದೇನೆ ಬರೀ ಸುಳ್ಳು ಆಸ್ಪಾಸನೆ ಮಾಡಿ ಅವ ಅಮ್ಮ ಅವಳ ಕಷ್ಟ ಏನು ಅಂತ ಕೇಳ್ದೇನೆ 200 ರೂಪಾಯಿ ತೆಗೆದು ಕೊಟ್ಬಿಟ್ಟೆ ಕೊಡೋ ಅಂದ್ಬಿಟ್ಟು ನೀನು ಗ್ಲಾಸ್ ಏರ್ಸ್ಕೊಂಡು ಅಂಟೋದ್ರೆ ಆ ಅಮ್ಮನ ನೋವು ಯಾರು ಕೇಳೋರು? ಇದು ಎಲ್ಲಿಗಂಟಾದ್ರೂ ಹೋಗ್ಲಿ, ಮೊದಲೊಂದ್ಸತಿ ಸಿದ್ದರಾಮಯ್ಯನಿಗೆ ಲೈವ್ ಕಳಿಸಿದ್ರು, ನಾವು ಚಿಂತೆ ಮಾಡಲ್ಲ. ಏನು ಅಂದರೆ ಇವರು ಅಧಿಕಾರದಲ್ಲಿ ಇದ್ದಾಗ ಏನು ಬೇಕಾದ್ರೂ ಮಾಡ್ಬೋದು ಬಡವ್ರಿಗೋಸ್ಕರ. ಬಡವ್ರಿಗೆ ಮಾಡ್ತಾ ಇಲ್ಲ, ಇವರು ಹೈಯೆಸ್ಟ್ ಪರ್ಸನ್ಗಳಿಗೆ ಮಾಡ್ತಾವ್ರೆ. ನಿಮ್ಮ ಹೆಸರು ಸರ್? ಮಂಜುನಾಥ್.